ಶಾಲೆಯಲ್ಲಿ ಕೌನ್ ಬನೇಗ ವಿಜ್ಞಾನಾಧಿಪತಿ ಎನ್ನುವಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ವಿ. ಈ ರಸಪ್ರಶ್ನೆಗೆ ಆಲ್ರೆಡಿ ನಾವು ಒಬ್ಬರನ್ನ ಆಯ್ಕೆ ಮಾಡಿದೀವಿ. ಪ್ರೇಯರಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಿದ್ರು ಅವ್ರನ್ನ ನಾವು ಆಯ್ಕೆ ಮಾಡಿದೀವಿ. ಅದಕ್ಕಿಂತ ಮುಂಚೆ ಈ ರಸಪ್ರಶ್ನೆ ಲಿಸ್ಟೇ 10 ಪ್ರಶ್ನೆ ಇರ್ತವೆ. ಇಲ್ಲಿ ಯಾವುದೇ ರೀತಿ ಲೈಫ್ ಲೈನ್ ಎಲ್ಲ ಬಿಟ್ಕೊಳ್ಳೋಕೆ ಅವಕಾಶ ಇರುತ್ತೆ. ಜೊತೆಗೆ ನೀವೇನೇ ತಪ್ಪು ಉತ್ತರ ಹೇಳಿದ್ರು ಸಹ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಕಳೆದ ಸಾರಿ ನಾವು 10 ರೂಪಾಯಿ ಕೊಡ್ತಿದ್ವಿ, ಅದ್ರ ಬದಲಾಗಿ ನೋಟ್ಬುಕ್ ನಾವು ಕೊಡ್ತೀವಿ. ಹೀಗಾಗಿ ಒಂದು ಪ್ರಶ್ನೆಗೆ ಒಂದು ನೋಟ್ಬುಕ್, ಅಲ್ಲಿ 10 ಪ್ರಶ್ನೆ ಇರ್ತವೆ, 10 ನೋಟ್ಬುಕ್ ನಿಮ್ಗೆ ಸಿಗ್ತವೆ. ಈ ನಮ್ಮ ಶಾಲೆಯ ಕೌನ್ ಬನೇಗ ವಿಜ್ಞಾನಾಧಿಪತಿ ರಸಪ್ರಶ್ನೆಯ ಆರ್ಟ್ಸ್ ಸಿಟಿಗೆ ಹಾಕಿದ್ರೆ 9ನೇ ತರಗತಿ ವಿದ್ಯಾರ್ಥಿನಿ ಕವಿತಾ ಜೋರಾಗಿ ಚಪ್ಪಾಳೆ ಮೂಲಕ ರಸಪ್ರಶ್ನೆಯ ಕೌನ್ ಬನೇಗ ವಿಜ್ಞಾನಾಧಿಪತಿಯ ರಸಪ್ರಶ್ನೆಯ ಆರ್ಟ್ಸ್ ಸೀಟ್ನಲ್ಲಿ ಆಯ್ಕೆಯಾಗಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿನಿ ಕವಿತಾ. ಈಗ ನಾವು ಈ ರಸಪ್ರಶ್ನೆ ಪ್ರಾರಂಭ ಮಾಡೋಣ. ಮೊದಲನೆಯ ಪ್ರಶ್ನೆ, ದಯವಿಟ್ಟು ಆಡಿಯನ್ಸ್ಗೆ ಅವಳು ಉತ್ತರ ಹೇಳಿದ್ರೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಯಾರು ಸಹ ಉತ್ತರವನ್ನು ಹೇಳ್ಬೇಕು. ಈ ನಮ್ಮ ರಸಪ್ರಶ್ನೆಯಲ್ಲಿ 10 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ ಒಂದು ಪುಸ್ತಕ ಬಹುಮಾನ ಇರುತ್ತೆ. ಈ ನಮ್ಮ ರಸಪ್ರಶ್ನೆಯ ವಿಶೇಷತೆ ಏನಪ್ಪ, ಯಾವುದೇ ಲೈಫ್ ಲೈನ್ ಇರಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅಕಸ್ಮಾತ್ ಒಳ್ಳೆಯ ತಪ್ಪು ಉತ್ತರ ಕೊಟ್ಟರು ಸಹ ಇಲ್ಲಿ ಟ್ವೀಟ್ ಮಾಡಂಗಿಲ್ಲ, ಮುಂದೆ ಸಹ ಕಂಟಿನ್ಯೂ ಮಾಡಬಹುದು. ಪ್ರತಿ ಪ್ರಶ್ನೆಗೂ ಒಂದು ಬಹುಮಾನ ಖಚಿತವಾಗಿರುತ್ತೆ. ಹೀಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಎಲ್ರಿಗೂ ನಮ್ಮ ಶಾಲೆಯ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಮೊದಲನೆಯ ಪ್ರಶ್ನೆ ಈಗ ನಿಮ್ಮ ಸ್ಟಾರ್ಟ್ ಆಗುತ್ತೆ. ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ: ರೇಡಿಯೋವನ್ನು ಆವಿಷ್ಕರಿಸಿದಂತಹ ವಿಜ್ಞಾನಿ. ಇನ್ನು 38 ಸೆಕೆಂಡ್ ಟೈಮ್ ಇದೆ, ಯೋಚನೆ ಮಾಡಿದ್ರಲ್ಲ ಕೊಡ್ರಿ. ತಪ್ಪು ಉತ್ತರ ಕೊಟ್ರೆ ನೋಟ್ಬುಕ್ ಮಿಸ್ ಆಗುತ್ತೆ. ರೇಡಿಯೋವನ್ನು ಆವಿಷ್ಕರಿಸಿದ ವಿಜ್ಞಾನಿ ಮಾರ್ಕೋನಿ ಅಂತ ಹೇಳ್ತಿದ್ದಾರೆ. ಅವ್ರ ಉತ್ತರ ಸರಿನೋ ತಪ್ಪು ನೋಡೋಣಲ್ವಾ? ಮಾರ್ಕೋನಿ ಸರಿನೋ ತಪ್ಪು ಗೊತ್ತಿಲ್ಲ, ಕಂಪ್ಯೂಟರ್ ಹೇಳ್ತಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದ ವಿಜ್ಞಾನಿ ಯಾರು ಅಂತ. ಹುಚ್ಚು ನಾಯಿ ಕಡಿತಕ್ಕೆ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದಂತಹ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್, ಜೇಕಬ್ ಸ್ಲೀಡನ್, ಲೂಯಿಸ್ ಪ್ಯಾಶ್ಚರ್, ಲೆಮಾರ್ಕ್. ಇನ್ನು 27 ಸೆಕೆಂಡ್ ಇದೆ, ಯೋಚನೆ ಮಾಡಿ ನಿಧಾನ ಕುದುರೆ ಹೇಳಮ್ಮ. ಕರೆಕ್ಟಾ? ಲಾಕ್ ಮಾಡ್ಲಾ? ಉತ್ತರ ಹೇಳ್ತೀರಾ ಲೂಯಿ ಪ್ಯಾಶ್ಚರ್ ಅಂತೇಳಿ. ಕವಿತನ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಕವಿತನ ಉತ್ತರ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್, 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ರಸಪ್ರಶ್ನೆಯಲ್ಲಿ ಮುಂದಕ್ಕಿಂತ ಮುಂಚೆ ಭಯ ಆಗ್ತಿದ್ಯಾ? ನಾನು ಮಾತಾಡೋಣ, ಭಯ ಆಗ್ತಿದ್ಯಾ? ಬಟ್ ಈಗ 3ನೇ ಪ್ರಶ್ನೆಗೆ ಹೋಗೋಣ. ಇದುವರೆಗೂ 2 ಸರಿಯಾದ ಉತ್ತರ ಕೊಟ್ಟಿದ್ದಾಳೆ. ನನಗೆ ಗೇಮ್ ಸಾಕು ಅಂತಾರೆ ಟ್ವೀಟ್ ಮಾಡ್ಬೋದು, ಬೇರೆಯವರಿಗೆ ಅವಕಾಶ ಕೊಡ್ತೀವಿ. ಅಲ್ಲ, ಅವಳಿಗೆ ಹೇಳ್ತಿರೋದು. ರೈಟ್, ಈಗ ಅವರು ಗೇಮ್ನ ಮುಂದುವರಿಸಿದ್ದಾರೆ. 3ನೇ ಪ್ರಶ್ನೆ ಈ ರೀತಿ ಇದೆ:
ಯಾರ ಪರಮಾಣು ಸಿದ್ಧಾಂತವು ಪರಮಾಣು ಅಭೇದ್ಯ ಎಂಬ ವಿವರಣೆಯನ್ನು ಒದಗಿಸಿತು? ಯಾರ ಪರಮಾಣು ಸಿದ್ಧಾಂತವು ಪರಮಾಣು ಅಭೇದ್ಯ ಎಂಬ ವಿವರಣೆಯನ್ನು ಒದಗಿಸಿತು? ಜಾನ್ ಡಾಲ್ಟನ್, ಅವಗಾಡ್ರೋ, ನೀಲ್ಸ್ ಬೋರ್, ರುದರ್ಫೋರ್ಡ್. ಇದು 8ನೇ ತರಗತಿಯಲ್ಲಿತ್ತು. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ. ಸರಿಯಾಗಿ ಯೋಚನೆ ಉತ್ತರ ಕೂಡ. ಇನ್ನು 20 ಸೆಕೆಂಡ್ ಟೈಮ್ ಇದೆ. ಜಾನ್ ಡಾಲ್ಟನ್, ಅವಗಾಡ್ರೋ, ನೀಲ್ಸ್ ಬೋರ್, ರುದರ್ಫೋರ್ಡ್. 10 ಸೆಕೆಂಡ್ ಇದೆ. ರುದರ್ಫೋರ್ಡ್ ಅಂತ ಉತ್ತರ ಕೊಟ್ಟಿದ್ದಾರೆ. ಅವ್ರ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ತಪ್ಪಾದ ಉತ್ತರ. ರೈಟ್. ಇದು ಆಡಿಯನ್ಸ್ ಹೇಳ್ಬಿಡು ಹಂಗೇನೆ. ಸರಿ ಉತ್ತರ ಜಾನ್ ಡಾಲ್ಟನ್ ಸರಿಯಾದ ಉತ್ತರ. ಈಗ 4ನೇ ಪ್ರಶ್ನೆ. ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ನಿಮ್ಮ ಆಪ್ಷನ್: ಜೆ.ಸಿ. ಬೋಸ್, ಅರಿಸ್ಟಾಟಲ್, ಸಿ.ವಿ. ರಾಮನ್, ಡಾರ್ವಿನ್. ಜೆ.ಸಿ. ಬೋಸ್ ಜಗದೀಶ್ ಚಂದ್ರ ಬೋಸ್ ಅಂತೇಳಿ. ಸಿ.ವಿ. ರಾಮನ್. ಇನ್ನು ಟೈಮ್ ಇದೆ, ಯೋಚನೆ ಮಾಡುತ್ತವನ್ನ ಕೊಡು. ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಜಗದೀಶ್ ಚಂದ್ರ ಬೋಸ್, ಅರಿಸ್ಟಾಟಲ್, ಸಿ.ವಿ. ರಾಮನ್, ಡಾರ್ವಿನ್. ಜಗದೀಶ್ ಚಂದ್ರ ಬೋಸ್. ಇನ್ನು 16 ಸೆಕೆಂಡ್ ಟೈಮ್ ಇದೆ. ತಪ್ಪು ಉತ್ತರ ಕೊಟ್ಟರೆ ನೋಟ್ಬುಕ್ ಮಿಸ್ ಆಗುತ್ತೆ. ಜಗದೀಶ್ ಚಂದ್ರ ಬೋಸ್ ಲಾಕ್ ಮಾಡ್ಲಾ? ಕವಿತಾ ಉತ್ತರವನ್ನು ಕೊಟ್ಟಿದ್ದಾರೆ. ಜೆ.ಸಿ. ಬೋಸ್ ಅನ್ನ ಜಗದೀಶ್ ಚಂದ್ರ ಬೋಸ್ ಅಂತೇಳಿ. ಇವರ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಸರಿಯಾದ ಉತ್ತರ ಜಗದೀಶ್ ಚಂದ್ರ ಬೋಸ್. ಕಂಗ್ರಾಚುಲೇಷನ್ಸ್. ಜಗದೀಶ್ ಚಂದ್ರ ಬೋಸ್ ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿ. ಇವರು ಸಸ್ಯಗಳಿಗೂ ಸಹ ಜೀವವಿದೆ ಅಂತೇಳಿ ಕಂಡಿದಂತಹ ಹೆಮ್ಮೆಯ ವಿಜ್ಞಾನಿ ಜೆ.ಸಿ. ಬೋಸ್ ಅಲ್ಲ ಜಗದೀಶ್ ಚಂದ್ರ ಬೋಸ್. ಈಗ 5ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಕವಿತಾ ಮುಂದೆ ಏನಾಗಬೇಕಂತ ಮಾಡಿದ್ಯಮ್ಮ? ಓದಿ ಮೈಕ್ ಹತ್ರ. ನಿಮ್ಮ ಮನೆಗೆ ಏನು ಹೆಸರು ಓದ್ತೀವಿ ಕರೆಕ್ಟು. ಏನಾಗಬೇಕು ಅಂತ ಗುರಿ ಇದೆಯಮ್ಮ? ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಏನಾಗ್ಬೇಕಂತ ಮಾಡಿದ್ಯಮ್ಮ? ಹೇಳಮ್ಮ, ಏನಾಗ್ಬೇಕಂತ ಮಾಡಿದ್ಯಮ್ಮ? ಓಕೆ, ಈಗ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದಿನ ಪ್ರಶ್ನೆ: ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ. ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ, ವಿಕ್ರಮ್ ಸಾರಾಭಾಯಿ, ಅಬ್ದುಲ್ ಕಲಾಂ, ಮೇಲಿನ ಎಲ್ಲವು. ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ, ವಿಕ್ರಮ್ ಸಾರಾಭಾಯಿ, ಅಬ್ದುಲ್ ಕಲಾಂ, ಮೇಲಿನ ಎಲ್ಲವು. ಒಂದು ಕ್ಲೂ ನಾನು ಕೊಡ್ತೀನಿ ಬೇಕಿದ್ರೆ. ಇವರು ಭಾರತದ ರಾಷ್ಟ್ರಪತಿ ಆಗಿದ್ರು. ಅಬ್ದುಲ್ ಕಲಾಂ. ಯೋಚನೆ ಮಾಡುತ್ತೆ ಹೇಳಮ್ಮ. ಅಬ್ದುಲ್ ಕಲಾಂ ಸರಿ ಉತ್ತರ. ಲಾಕ್ ಮಾಡ್ತೀವಿ. ಹಾಗಾದ್ರೆ ನೋಟ್ಬುಕ್ ಮಿಸ್ ಆಗುತ್ತೆ. ಕವಿತಾ ಉತ್ತರವನ್ನು ಕೊಟ್ಟಿದ್ದಾರೆ ಅಬ್ದುಲ್ ಕಲಾಂ ಅಂತೇಳಿ. ಇವ್ರ ಉತ್ತರ ಸರಿನೋ ತಪ್ಪು? ಕಂಪ್ಯೂಟರ್ಗೂ ಗೊತ್ತಿಲ್ಲ ಅನ್ಸುತ್ತೆ. ಸೊ ಕವಿತಾ ಕೊಟ್ಟಿರೋ ಒಂದು ಉತ್ತರ ತಪ್ಪು. ಸರಿಯಾದ ಉತ್ತರ ಅಬ್ದುಲ್ ಕಲಾಂ. ಕಂಗ್ರಾಚುಲೇಷನ್ಸ್. ಇಲ್ಲಿಗೆ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗೆ ಉತ್ತರಿಸಿದಾಳೆ, 1 ಮಾತ್ರ ತಪ್ಪು ಹೇಳಿದಾಳೆ. 4 ನೋಟ್ಬುಕ್ಗಳನ್ನ ಗೆದ್ದಿದ್ದಾಳೆ. ಈಗ 6ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ರಾಮನ್ ಪರಿಣಾಮದ ಬಗ್ಗೆ ಒಂದು ಉತ್ತರ ಕೊಟ್ಟಿಲ್ಲ ನಮ್ಮ. ಆ ಉತ್ತರ ಹೆಂಗ್ ಗೊತ್ತಾಯ್ತು ನಿಮಗೆ? ಸರ್, ನಾನು ನಿನ್ನೆ ನೀವು ಹೇಳಿದ್ರ ಸರ್ ಸೈಂಟಿಸ್ಟ್ ಬಗ್ಗೆ, ಅದ್ರಾಗೆ ನಾನು ಸರ್ ಸಿ.ವಿ. ರಾಮನ್ ತಗೊಂಡಿದ್ದೆ ಸರ್. ವೆರಿ ಗುಡ್. ಜೋರ ಒಂದ್ಸರಿ ಚಪ್ಪಾಳೆ ಕಟ್ಕೊಳ್ಳಿ. ಈಗ ಕವಿತಾ ನಿಮ್ಮ ಮುಂದೆ 6ನೇ ಪ್ರಶ್ನೆ.
ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಡ್ಯಾಶ್ ರಂದು ಆಚರಿಸಲಾಗುತ್ತದೆ? ಅತ್ಯಂತ ಸುಲಭವಾದಂತಹ ಪ್ರಶ್ನೆ. ಯಾವತ್ತು ಆಚರಣೆ ಮಾಡ್ತೀವಿ ಅಂತ? ಫೆಬ್ರವರಿ 28 ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತೇ ಫೆಬ್ರವರಿ ಯೋಚನೆ ಮಾಡಿ ಉತ್ತರವನ್ನು ಕೊಡಮ್ಮ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಿದೀವಿ ಅಂತ ನಾನು ಕೇಳ್ತಿರೋ ಪ್ರಶ್ನೆ. ಕವಿತೆ ಮಾತ್ರ ಪ್ರಶ್ನೆ ಕೇಳ್ತಿರೋದು, ನಿಮಗೆಲ್ಲ. ಇನ್ನು 15 ಸೆಕೆಂಡ್ ಟೈಮ್ ಇದೆ. ಹಾ, ಇವತ್ತು ಯಾವಾಗ ಆಚರಣೆ ಮಾಡ್ತೀವಿ ಅಂತೇಳಿ. ರೈಟ್, ಫೆಬ್ರವರಿ 28 ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 28. ಅದು ಯಾಕೆ ಉತ್ತರ ಬರ್ತಿರಲ್ಲ? ಕವಿತಾ ಕೊಟ್ಟಿರುವಂತಹ ಉತ್ತರ ಕಂಪ್ಯೂಟರ್ ಯೋಚನೆ ಮಾಡ್ತೀವಿ 27 ಕೊಡ್ಬೇಕು 28 ಕೊಡ್ಬೇಕು ಅಂತೇಳಿ. ಹೀಗಾಗಿ ಸರಿಯಾದ ಉತ್ತರ ಫೆಬ್ರವರಿ 28. ಕಂಗ್ರಾಚುಲೇಷನ್ಸ್. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಗೆ ಆಚರಣೆ ಮಾಡ್ತೀವಿ. ನಮ್ಮ ದೇಶದ ಮೊದಲ ನೊಬೆಲ್ ಬಹುಮಾನ ಪಡೆದಂತಹ ಶ್ರೇಷ್ಠ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರು ರಾಮನ್ ಪರಿಣಾಮ ಎನ್ನುವಂತಹ ಒಂದು ಪ್ರಯೋಗವನ್ನು ಮಾಡ್ತಾರೆ. ಆ ಪ್ರಯೋಗ ಮಾಡಿದಂತಹ ಸವಿನೆನಪಿಗೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಫೆಬ್ರವರಿ 28 ತಾರೀಕು ಆಚರಣೆ ಮಾಡ್ತೀವಿ. ಈಗ ಮುಂದಿನ ಪ್ರಶ್ನೆ ಕವಿತಾ ನಿಮಗೆ. ಇದು ಎಸ್ ಇದ್ದಿದ್ದು ಪಾಠ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಏನ್ ಮಾಡ್ತವೆ ಅಂತೇಳಿ. ಹಸಿರಾಗಿಸುತ್ತವೆ, 7ನೇ ತರಗತಿಯಲ್ಲಿ ಇತ್ತು. ಕೆಂಪಾಗಿಸುತ್ತವೆ, ಹಳದಿಯಾಗಿಸುತ್ತವೆ, ನೀಲಿಯಾಗಿಸುತ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಡ್ಯಾಶ್ ಆಗಿ ಪರಿವರ್ತನೆ ಮಾಡುತ್ತವೆ. ನೀಲಿದ್ದು ಕೆಂಪಾಗುತ್ತೋ ಅಥವಾ ಹಸಿರಾಗುತ್ತೋ ನೀಲಿ ಆಗುತ್ತೋ ಅಂತೇಳಿ. ಅದು ಅವ್ರಿಗೆ ಮಾತ್ರ ಪ್ರಶ್ನೆ ಇರೋದು. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದ ಡ್ಯಾಶ್ ಮಾಡುತ್ತವೆ. ಲಿಟ್ಮಸ್ ಕಾಗದಲ್ಲಿ 2 ವಿಧ ಬರೋದು, ಒಂದು ಕೆಂಪು, ಇನ್ನೊಂದು ನೀಲಿ. ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿಸುತ್ತವೆ. ಸರಿಯಾದ ಉತ್ತರ ಕೆಂಪಾಗಿಸುತ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತವೆ. ಇದು 7ನೇ ತರಗತಿಯಲ್ಲಿ ಇತ್ತು, ಮತ್ತೆ SSL ಇದೆ. ಈಗ ಕವಿತಾ, ನಿಮ್ಮ ಮುಂದಿನ ಪ್ರಶ್ನೆ ಓರ್ಕಿಂತ ಮುಂಚೆ ಹೋಗಿ ಬಿಡೋಣ. ಇಲ್ಲಿ ನಿಮಗೆ ಒಂದು ಜೀವಕೋಶ ಕಾಣ್ತಿದೆ. ಇದು ಒಂದು ಜೀವಕೋಶ ಚಿತ್ರ. ಇದ ಯಾವ್ದಾದ್ರೂ ಒಂದು 4 ಭಾಗಗಳು ಇಡಬೇಕು. ಪ್ರಾಣಿ ಜೀವಕೋಶ ಯಾವ್ದಾದ್ರೂ 4 ಅಥವಾ 2 ಭಾಗಗಳು ಇಡಬಹುದು. ಇನ್ನು 33 ಸೆಕೆಂಡ್ ಇದೆ. ಧೈರ್ಯವಾಗಿ. ಗಾಲ್ಗಿ ಸಂಕೀರ್ಣ, ಕೋಶ ಪೊರೆ, ಹೇಳಮ್ಮ. ಮೈಟೋಕಾಂಡ್ರಿಯಾ, ಕೋಶ ದ್ರವ್ಯ. ಈಗ ಕವಿತಾ ಉತ್ತರವನ್ನು ಕೊಟ್ಟಿದ್ದಾರೆ. ಗಾಲ್ಗಿ ಸಂಕೀರ್ಣ, ಮೈಟೋಕಾಂಡ್ರಿಯಾ, ಕೋಶ ಪೊರೆ, ಕೋಶ ದ್ರವ್ಯ ಅಂತೇಳಿ. ಅವರು ಕೊಟ್ಟಿರುವ ಉತ್ತರಗಳು ಇದಾವಂತ ನೋಡೋಣ. ಇದು ಪ್ರಾಣಿ ಜೀವಕೋಶ ಚಿತ್ರ. ಕೋಶ ಪುರ ಇದೆ, ಕೋಶ ರಸ ಇದೆ, ಅಂದ್ರೆ ಕೋಶ ರಸ ಕೋಶ ಎರಡು ಬಂದ, ಮೈಟೋಕಾಂಡ್ರಿಯಾ ಇದೆ, ಗಾಲ್ಗಿ ಸಂಕೀರ್ಣ ಇದೆ. ಹೀಗಾಗಿ ಸರಿಯಾದ ಉತ್ತರವನ್ನ ಕೊಟ್ಟು ಒಂದು ನೋಟ್ಬುಕ್ ಅನ್ನ ಗಳಿಸಿದರೆ ಅಭಿನಂದನೆಗಳು. ಈಗ 9ನೇ ಪ್ರಶ್ನೆಗೆ ಹೋಗೋಣ. ನಿಮಗೆ ಒಂದು ಬಲೂನ್, ದಾರ ಮತ್ತು ಸ್ಟ್ರಾ ನೀಡಿದೆ. ನೀವು ಈ ಕೆಳಗಿನ ಯಾವ ಪ್ರಯೋಗವನ್ನ ಮಾಡುವಿರಿ? ಇದು ಲಾಸ್ಟ್ ಇಯರ್ ಮಾಡಿದ್ರೆ 8ನೇ ತರಗತಿ ಇರೋ, ನೀವು 8ನೇ ತರಗತಿಗೂ ನಾನು ಮಾಡಿಸಿದ್ದೆ. ಬಲೂನ್, ದಾರ ಮತ್ತು ಸ್ಟ್ರಾವನ್ನ ನೀಡಿದೆ. ಯಾವ ಪ್ರಯೋಗ ಮಾಡ್ತೇನೆ? ನ್ಯೂಟನ್ನ ಮೊದಲ ನಿಯಮ, 2ನೇ ನಿಯಮ, 3ನೇ ನಿಯಮ ಅಥವಾ ಶಕ್ತಿ ನಿತ್ಯತೆಯ ನಿಯಮ? ಇದಕ್ಕೆ ಈಜುಗಾರೊಂದು ಎಕ್ಸಾಂಪಲ್ ನ ಕೊಡ್ಬೋದು ನಾವು. ನ್ಯೂಟನ್ನ ಚಲನೆಯ ಯಾವ ನಿಯಮ?
ಎರಡನೇ ನಿಯಮ, ಇನ್ನು 8 ಸೆಕೆಂಡ್ ಇದೆ, ಕರೆಕ್ಟಾಗಿ ಉತ್ತರ ನೋಡು. ಕವಿತಾ ಉತ್ತರವನ್ನು ಕೊಟ್ಟಿದ್ರೆ ಎರಡನೇ ನಿಯಮ ಅಂತೇಳಿ. ಅವ್ರ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಕವಿತಾ ಕೊಟ್ಟಿರುವಂತಹ ಉತ್ತರ ಏನಿಸುತ್ತಮ್ಮ ಹೇಳಮ್ಮ. ನಾನು ಉತ್ತರ ಕೇಳ್ತಿಲ್ಲ, ಸರಿನೋ ತಪ್ಪು ಅಷ್ಟೇ. ನ್ಯೂಟನ್ನ ಚಲನೆಯ ಎರಡನೇ ನಿಯಮ ಅಂತೇಳಿ ಕವಿತಾ ಉತ್ತರವನ್ನು ಕೊಟ್ಟಿದ್ದಾರೆ. ಕವಿತರ ಉತ್ತರ ತಪ್ಪಾದಂತಹ ಉತ್ತರ. ಸರಿಯಾದ ಉತ್ತರ ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಬಲೂನ್ ಎಕ್ಸ್ಪೆರಿಮೆಂಟ್ ನೀನು ಮಾಡಿದ್ದಿ. ಆ ಕಡೆ ಈ ಕಡೆ ದಾರ ಕಟ್ಟಿ ಬಲೂನ್ ಬಿಟ್ರೆ ಬಲೂನು ಮುಂದಕ್ಕೆ ಹೋಗುತ್ತೆ. ಇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಹೀಗಾಗಿ ಕವಿತಾ ಅವರು ತಪ್ಪಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಈ ರಸಪ್ರಶ್ನೆಯ ಕೊನೆಯ ಪ್ರಶ್ನೆ. ಈ ಚಿತ್ರದಲ್ಲಿರುವಂತಹ ವಿಜ್ಞಾನಿಯ ಹೆಸರೇನು? ಆಡಿಯನ್ಸ್ ಸೈಲೆಂಟ್ ಆಗಿರಬೇಕು. ಈ ಚಿತ್ರದಲ್ಲಿರುವಂತಹ ಬಾಹ್ಯಾಕಾಶ ವಿಜ್ಞಾನಿ ಯಾರು? ಕವಿತಾ ತಪ್ಪದ ಉತ್ತರ ಕೊಟ್ಟರೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ನೀವು ಸೈಲೆಂಟ್ ಆಗಿದ್ರೆ ಮಾತ್ರ ಉತ್ತರ ಕೊಡಕ್ಕೆ ಸಾಧ್ಯ ಆಗುತ್ತೆ. ಕಲ್ಪನಾ ಚಾವ್ಲಾ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇವ್ರ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಲಾಕ್ ಮಾಡ್ಬೋದಾ? ಕವಿತಾ ಕೊಟ್ಟಿರುವಂತಹ ಉತ್ತರವನ್ನ ಪರಿಶೀಲನೆ ಮಾಡಕ್ಕೆ ಇನ್ನೂ 4 ಸೆಕೆಂಡ್ ಟೈಮ್ ಇದೆ. ಮುಗಿತು. ಈಗ ಕವಿತಾ ಕೊಟ್ಟಿರುವಂತಹ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಕಲ್ಪನಾ ಚಾವ್ಲಾ ಸರಿಯಾದಂತಹ ಉತ್ತರ. ಅಭಿನಂದನೆಗಳು. ಇಲ್ಲಿ 10 ಪ್ರಶ್ನೆಯಲ್ಲಿ 8 ಸರಿಯಾದಂತಹ ಪ್ರಶ್ನೆ, ಸರ್ 7 ಇರಬೇಕು. 7 ಸರಿಯಾದ ಪ್ರಶ್ನೆ ಉತ್ತರ ಕೊಟ್ಟು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಡೆಸಿಕೊಟ್ಟಂತಹ ಮೊದಲ ವಿಜ್ಞಾನಾಧಿಪತಿಯಾಗಿ ನಮ್ಮ ಕವಿತಾ ಅವರು ಹೊರಹೊಮ್ಮಿದ್ದಾರೆ. 7 ಸರಿ ಉತ್ತರವನ್ನು ಕೊಟ್ಟು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಈಗ ಇನ್ನೊಬ್ಬರನ್ನ ಆಯ್ಕೆ ಮಾಡ್ತೀವಿ. ಇದುವರೆಗೂ ಆ ಸೀಟಲ್ಲಿ ಕೂತ್ಕೊಂಡು 7 ಸರಿಯಾದಂತಹ ಪ್ರಶ್ನೆ ಉತ್ತರವನ್ನು ಕೊಟ್ಟಂತಹ ಕವಿತಾ ಅವರಿಗೆ ಜೋರಾಗಿ ಚಪ್ಪಳೆ ತಟ್ಟದ ಮೂಲಕ ಮಾತನಾಡೋಣ. ಈಗ ಬೇಕು, ಆಮೇಲೆ ಕೊಡೋರಂತೆ. ಈಗ ಇನ್ನೊಬ್ರನ್ನ ಆರ್ಟ್ ಸೀಟಿಗೆ ಆಯ್ಕೆ ಮಾಡದಿರುತ್ತೆ. ಯಾವುದೇ ಕಾರಣಕ್ಕೂ ಸಹ ಎಲ್ಲರೂ ಉತ್ತರವನ್ನ ಕೊಡೋಂಗಿಲ್ಲ. ಕೈ ಎತ್ರಿ, ಯಾರು ಕೈ ಎತ್ತಿದ್ರೋ ಅವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ರೈಟ್. ಏನಪ್ಪ ಪ್ರಶ್ನೆ ಅಂತಂದ್ರೆ, ಸರ್ ಸಿ ವಿ ರಾಮನ್ ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ, ಹಡಗ್ನಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಒಂದು ಪ್ರಶ್ನೆ ಮನದಲ್ಲಿ ಮೂಡುತ್ತೆ. ಆ ಪ್ರಶ್ನೆ ಏನು? ರೈಟ್. ಇಬ್ರು ಉತ್ತರ ಕೊಟ್ಟರು, ಒಂದು ದೀಕ್ಷಿತ, ಇನ್ನೊಂದು ಪವಿತ್ರ. ಅದರಲ್ಲಿ ಸರಿಯಾದ ಉತ್ತರ ಕೊಟ್ಟರು ಯಾರಪ್ಪ ಅಂದ್ರೆ ಪವಿತ್ರ. ಸರ್ ಸಿ ವಿ ರಾಮನ್ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ನೀರನ್ನ ನೋಡ್ತಾರೆ. ಯಾಕೆ ಸಮುದ್ರ ನೀರು ನೀಲಿಯಾಗಿ ಕಾಣುತ್ತೆ ಅಂತೇಳಿ ಅವ್ರಿಗೆ ಪ್ರಶ್ನೆ ಉದ್ಭವಿಸುತ್ತೆ. ಅದರ ಆಧಾರದ ಮೇಲೆ ಅವರು ಅನೇಕ ಸಂಶೋಧನೆ ಮಾಡ್ತಾರೆ. ಹೀಗಾಗಿ ನಮ್ಮ 2ನೆಯ ವಿಜ್ಞಾನಾಧಿಪತಿಯಾಗಿ ಆರ್ಟ್ ಸಿಟಿಗೆ ಆಯ್ಕೆ ಆಗಿದ್ದಾರೆ ನಮ್ಮ 10ನೇ ತರಗತಿ ವಿದ್ಯಾರ್ಥಿನಿ ಪವಿತ್ರ. ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತ ಬಯಸೋಣ. ಪವಿತ್ರ, ನೀವು ಆರ್ಟ್ ಸಿಟಿಗೆ ಆಯ್ಕೆ ಆಗಿದ್ದೀರಾ, ನಿಮಗೆ ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ಯಾಕೆ ಖುಷಿ ಆಗ್ತಿದೆ? ಆರ್ಟ್ ಸಿಟಿಗೆ ಆಯ್ಕೆ ಆಗಿರೋದಕ್ಕೆ ತುಂಬಾ ಖುಷಿ ಪಡ್ತೀರ ಯಾರು? ಪವಿತ್ರ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸುತ್ತಾ ದ್ರವ್ಯದ 3 ಸ್ಥಿತಿಗಳಲ್ಲಂತೂ ದೊರೆಯುವಂತಹ ವಸ್ತು. ದ್ರವ್ಯದ 3 ಸ್ಥಿತಿಗಳಲ್ಲಿ ದೊರೆಯುವಂತಹ ವಸ್ತು ನೀರು, ಕರ್ಪೂರ, ಹತ್ತಿ,
ಗಾಳಿ. ಆಪ್ಷನ್ಸ್ ಎ ನೀರು. ಆಪ್ಷನ್ ಎ ನೀರು. ಇನ್ನು 29 ಸೆಕೆಂಡ್ ಟೈಮ್ ಇದೆಯಮ್ಮ, ಯೋಚನೆ ಮಾಡಿದ್ರವನ್ನ ಕೊಡು. ಅದೇ ಆನ್ಸರ್. ದ್ರವ್ಯದ 3 ಸ್ಥಿತಿಗಳಲ್ಲಿ ದೊರೆಯುವಂತಹ ವಸ್ತು ಕರ್ಪೂರ, ಗಾಳಿ, ಹತ್ತಿ, ನೀರು. ಸರಿಯಾದ ಉತ್ತರವನ್ನ ಕೊಟ್ಟಿದ್ರೆ ನೀರು ಅಂತೇಳಿ, ಅದು ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಪವಿತ್ರ, ಇನ್ನು 6 ಸೆಕೆಂಡ್ ಟೈಮ್ ಇದೆ, ನಿಮ್ಮ ಆಪ್ಷನ್ ಬದಲಾವಣೆ ಮಾಡಬಹುದು. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಪವಿತ್ರ ಅವರು. ಸರಿಯಾದ ಉತ್ತರ ನೀರು. ಅಭಿನಂದನೆಗಳು. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ನಿಮಗೆ ಪ್ಲಾಸ್ಟಿಕ್ ಜಾಡಿ, ರಬ್ಬರ್ ಬಲೂನ್, ದಾರ ಹಾಗೂ ಪಟಾಣಿಗಳನ್ನು ನೀಡಿದೆ. ನೀವು ಯಾವ ಮಾದರಿಯನ್ನ ತಯಾರಿಸುವಿರಿ? ನಿಮಗೆ ಪ್ಲಾಸ್ಟಿಕ್ ಜಾಡಿ, ರಬ್ಬರ್ ಬಲೂನ್, ದಾರ ಹಾಗೂ ಪಟಾಣಿಗಳನ್ನು ನೀಡಿದೆ. ನೀವು ಯಾವ ಮಾದರಿ ತಯಾರಿಸುವಿರಿ? ಆಡಿಯನ್ಸ್ ಸೈಲೆಂಟ್ ಕೂತ್ಕೊಬೇಕು. ಆಪ್ಷನ್ಸ್ ಎ ಘನ, ದ್ರವ, ಅನಿಲದ ಮಾದರಿ. ಪವಿತ್ರ ಆಪ್ಷನ್ ಕೊಟ್ಟಿದ್ರೆ ಘನ, ದ್ರವ, ಅನಿಲದ ಮಾದರಿ. ಅವ್ರ ಉತ್ತರ ಸರಿನೋ ತಪ್ಪು ಅಂತೇಳಿ. ನಾವು ಪ್ಲಾಸ್ಟಿಕ್ ಜಾಡಿ ಒಳಗಡೆ ಆಹಾರ ಸರಪಳಿನೂ ಮಾಡ್ಬೋದು, ಆಹಾರ ಜಲ ಮಾಡ್ಬೋದು, ಪರಮಾಣುವಿನ ಮಾದರಿನೂ ಮಾಡ್ಬೋದು. ಏನೇ ಸರಿಯಾದ ಉತ್ತರ. 5 ಸೆಕೆಂಡ್ ಟೈಮ್ ಇದೆ, ಯೋಚನೆ ಮಾಡೋ ಉತ್ತರ ಕೊಡು ಪುಟ. ರೈಟ್. ಪವಿತ್ರ ಉತ್ತರವನ್ನು ಕೊಟ್ಟಿದ್ದಾರೆ. ಎ ಘನ, ದ್ರವ, ಅನಿಲದ ಮಾದರಿ. ಇವರ ಉತ್ತರ ಎ ಸರಿಯಾದ ಉತ್ತರ, ಘನ, ದ್ರವ, ಅನಿಲದ ಮಾದರಿ. ಅಭಿನಂದನೆಗಳು. ಇದು 9ನೇ ತರಗತಿಯಲ್ಲಿರುವಂತಹ ಒಂದು ಮಾದರಿ. ಪ್ಲಾಸ್ಟಿಕ್ ಜಾಡಿಗಳಿಗೆ ಒಂದು ರಬ್ಬರ್ ಬಲೂನ್ ಕಟ್ಟಿ ಅದರೊಳಗಡೆ ನಾವು ಎಸ್ಕಾಳಕ್ಕೂ ಪಟಾಣಿಯನ್ನು ಹಾಕಿ ಆ ರಬ್ಬರ್ನ ಜಗ್ದಾಗ ಅದು ಘನ, ದ್ರವ, ಅನಿಲವನ್ನ ತೋರಿಸುತ್ತೆ. ಹೀಗಾಗಿ ಸರಿಯಾದ ಉತ್ತರ ಎ ಘನ, ದ್ರವ, ಅನಿಲದ ಮಾದರಿ. ಈಗ SSLC ಓದ್ತಾ ಇದ್ದೀರಾ? SSLC ಬಂದಾಗ ಏನಂತ ಅನಿಸ್ತಿದೆ ನಿಮಗೆ? SSLC ಬಂದಾಗಿಂದ ಏನ್ ಅನಿಸ್ತಿದ್ಯಮ್ಮ? ಚೆನ್ನಾಗಿ ಓದಬೇಕು ಅಂತ ಅನಿಸ್ತಿದೆ. ಎಷ್ಟು ಅಂಕಗಳನ್ನ ಗಳಿಸ್ಬೇಕಂತ ಮಾಡಿದೀರಾ? ಜೋರಾಗಿ ಹೇಳೋಣ. ರೈಟ್. 625ಕ್ಕೆ 600 ಅಂಕಗಳನ್ನ ಗಳಿಸ್ಬೇಕಂತ ಮಾಡಿ. ಆಲ್ ದಿ ಬೆಸ್ಟ್ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಳಕನ್ನು ಗಾಜಿನ ಒಂದು ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳಾಗುತ್ತೆ. ಈ ಕ್ರಿಯೆ ಏನಂತ ಕರಿತೀವಿ ಅಂತೇಳಿ? ವಕ್ರೀಭವನ, ಪ್ರತಿಫಲನ, ವರ್ಣ ವಿಭಜನೆ, ಮೇಲಿನ ಎಲ್ಲವೂ. ಬೆಳಕು 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ ಒಂದು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ. ಈ ಕ್ರಿಯೆನ ಏನಂತ ಕರಿತೀವಿ ಅಂತೇಳಿ? ಈ ಸೈಲೆಂಟ್ ಆಗಿ ಕುತ್ಕೊಂಡು ಅವ್ರು ಉತ್ತರ ಕೊಡ್ತಾಳೆ. ಬೆಳಕನ್ನು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳಾಗುವ ಕ್ರಿಯೆ. ಆಪ್ಷನ್ ಸಿ ವರ್ಣ ವಿಭಜನೆ. ವಕ್ರೀಭವನ, ಪ್ರತಿಫಲನ, ಮೇಲಿನ ಎಲ್ಲವೂ. ಈಗಲೂ ಸಹ ಒಂದು ಅವಕಾಶ ಕೊಡ್ತೀವಿ, ನಿಮ್ಮ ಆಪ್ಷನ್ ಬದಲಾವಣೆ ಮಾಡ್ಕೋಬಹುದು. ಆಡಿಯನ್ಸ್ ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಹೇಳಮ್ಮ. ಇಲ್ಲಿ ಆಪ್ಷನ್ ಯಾವ್ದಿಲ್ಲ, 50-50 ಇಲ್ಲ. ಎಲ್ಲರೂ ಬಂದ. ಪವಿತ್ರ ಉತ್ತರವನ್ನ ಕೊಟ್ಟಿದ್ದಾರೆ ವರ್ಣ ವಿಭಜನೆ ಅಂತೇಳಿ. ವರ್ಣ ವಿಭಜನೆ ಸರಿಯಾದ ಉತ್ತರನೋ ಅಲ್ಲೋ ಅಂತೇಳಿ ನೋಡೋಣ. ಇದು ಗಾಜಿನ ಪಟ್ಟಕ ಅಂತ ಅನ್ಕೊಂಡ್ರೆ ಇದ್ರ ಮೂಲಕ ಬಿಳಿ ಬಣ್ಣದ ಬೆಳಕನ್ನು ಹಾಯಿಸಿದಾಗ 7 ಬಣ್ಣಗಳೇ ಕಾಣುತ್ತೆ. ಲಿಪ್ಗೋಯರ್ ಅಂತ ಕರಿತೀವಿ. ಈ ಕ್ರಿಯೆಯನ್ನು ಕಂಡಿದ್ದು ಯಾರಪ್ಪ ಅಂದ್ರೆ ಐಸಾಕ್ ನ್ಯೂಟನ್. ಈ ಕ್ರಿಯೆಗೆ ನಾವು ವರ್ಣ ವಿಭಜನೆ ಅಂತ ಕರಿತೀವಿ. ವರ್ಣ ವಿಭಜನೆ ಸರಿಯಾದ ಉತ್ತರ.
ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಅಭಿನಂದನೆಗಳು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು ಅಂತೇಳಿ. ಆಪ್ಷನ್ ಕೋಶಪೊರೆ, ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು ಅಂತೇಳಿ ಪ್ರಶ್ನೆ. ಕೋಶಪೊರೆ, ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್. ಟೇಕ್ ಯುವರ್ ಓನ್ ಟೈಮ್. ಟೆನ್ಷನ್ ಮಾಡ್ಕೊಂಡ್ರೆ ಉತ್ತರವನ್ನ ಕೊಡ್ರಿ. ಎಲ್ಲ ವೀಕ್ಷಕರು ಕೋಶಪೊರೆ, ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್. ಆಪ್ಷನ್ ಬಿ ಮೈಟೊಕಾಂಡ್ರಿಯಾ. ಆಪ್ಷನ್ ಬಿ ಮೈಟೊಕಾಂಡ್ರಿಯಾ ಸರಿಯಾದ ಉತ್ತರ ಅಲ್ಲ. 50-50 ಇದೆ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೊಕಾಂಡ್ರಿಯಾ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಮೈಟೊಕಾಂಡ್ರಿಯಾ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಇದೆ ರೈಬೋಸೋಮ್. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ರೈಬೋಸೋಮ್. ತಪ್ಪಾದ ಉತ್ತರವನ್ನು ಕೊಟ್ಟು ಒಂದು ನೋಟ್ಬುಕ್ ಅನ್ನ ಕಳ್ಕೊಂಡಿದ್ದಾರೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ರಸಪ್ರಶ್ನೆಯಲ್ಲಿ ಟೆನ್ಷನ್ ತಗೊಂಡು ಉತ್ತರವನ್ನ ಕೊಡಕ್ ಬರಲ್ಲ, ಹಾಗಾಗಿ ಯಾವುದೇ ಗಾಬರಿ ಆಗದೆ ನಿಧಾನಕ್ಕೆ ಉತ್ತರವನ್ನ ಕೊಡಿ. ಈಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ. ನಿಮ್ಮ ಸಾಯಂಕಾಲ ಎಷ್ಟು ಗಂಟೆವರೆಗೂ ಓದ್ತೀಯಮ್ಮ? ಸಂಜೆ 6 ಗಂಟೆಯಿಂದ 9 ಗಂಟೆ ಮಟ್ಟ ಓದ್ಕೊಂತೀನಿ ಸರ್. ಆಮೇಲೆ 9 ಗಂಟೆಯಿಂದ 9:30 ಮಟ್ಟ ರೆಸ್ಟ್ ಊಟ ಮಾಡ್ಕೊಂತೀವಿ. ಆಮೇಲೆ 9:30 ಇಲ್ಲ 10 ಗಂಟೆಯಿಂದ 11 ಗಂಟೆ ಇಲ್ಲ 11:30 ಮಟ್ಟ. ಬೆಳಗ್ಗೆ 5 ಗಂಟೆಯಿಂದ 7:30 ಮಟ್ಟ. ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತೀವಿ. ಈಗ ಆಡಿಯನ್ಸ್ ಒಂದು ಪ್ರಶ್ನೆ. ಲಾವಣ್ಯ ಇದಳಮ್ಮ. ಲಾವಣ್ಯ ಇದಳಮ್ಮ ಮೇಲೆ. ನಿನಗೆ ಮೊದಲನೆಯ ಪ್ರಶ್ನೆ. ನಮ್ಮ ಪರಿಸರವನ್ನ ಕಾಪಾಡಬೇಕು ಅಂದ್ರೆ ನಿನ್ನಿನ ಪಾಠ ಮಾಡಿದ್ದೀನಿ. ಒಂದು ತತ್ವ ಇದೆ ಅಲ್ವಾ, ಆ ತತ್ವವನ್ನು ನಾವೆಲ್ಲರೂ ಪಾಲಿಸ್ಬೇಕು ಅಂತ ನಿನ್ನೆ ಹೇಳಿದ್ದೆ. ಆ ತತ್ವದ ಹೆಸರೇನಮ್ಮ? ಸ್ಟೀಲ್. ತೇಜಸ್, ನಾನ್ ಕೇಳ್ತಿರೋದು ಆ ತತ್ವ ಹೆಸರೇನು ಅಂತ ಕೇಳ್ತಿರೋದು. ಪ್ಲಾಸ್ಟಿಕ್ ಅನ್ನ ಮಿತ ಬಳಕೆ ಮಾಡಬೇಕು ಅನ್ನೋ ಒಂದು ತತ್ವವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಿನ್ನೆ ಹೇಳಿದ್ದೆ ನಾನು. ಈ ಕಡೆ 5R ತತ್ವ ಯಾರ ಹೇಳಿರೋದು? ತೇಜಸ್ಸಿಗೆ ನೆಕ್ಸ್ಟ್ ಆಯ್ಕೆ ಮಾಡೋಣ. ಈಗ ನೆಕ್ಸ್ಟ್ ಪವಿತ್ರ ಮುಗಿದ ಮೇಲೆ ತೆರೆಯುವಂತೆ. ಈಗ ನಮ್ಮ ರಸಪ್ರಶ್ನೆನ ಮುಂದುವರಿಸೋಣ. ಈಗ ಮುಂದಿನ ಪ್ರಶ್ನೆ ಪವಿತ್ರ ನಿಮ್ಗೆ. ಇದು ಹೃದಯದ ಚಿತ್ರ. ಯಾವ್ದಾದ್ರು 4 ಭಾಗಗಳು ಹೇಳ್ಬೇಕಾಗುತ್ತೆ. ಎಡ ಋತುಕ್ಷಿ, ಬಲ ಋತುಕ್ಷಿ, ಅಪಧಮನಿ, ಅಭಿಧಮನಿ. ಅಪಧಮನಿ, ಅಭಿಧಮನಿ. ಆಮೇಲೆ ತಪ್ಪಿದ್ರೆ ಏನ್ ಮಾಡ್ತೀನಿ? ಎಲ್ಲ ಭಾಗಗಳು ಹೇಳಮ್ಮ. ಎಡ ಋತುಕ್ಷಿ, ಬಲ ಋತುಕ್ಷಿ, ಅಪಿಧಮನಿ, ಅಪಧಮನಿ. ಈಗ ಪವಿತ್ರ ಎಡ ಋತ್ಕರಣ, ಬಲ ಋತ್ಕರಣ. ಎಡ ಉತ್ಕರ್ಣ, ಬಲ ಉತ್ಕರ್ಣ, ಎಡ ಋತುಕ್ಷಿ, ಬಲ ಋತುಕ್ಷಿ, ಅಪಧಮನಿ, ಅಪಿಧಮನಿ. 6 ಭಾಗಗಳು ಹೇಳಿದ್ವಿ. ಇದು 4 ಭಾಗಗಳು ಸರಿಯಾಗಿದ್ರೆ ಮಾತ್ರ ನೋಟ್ಬುಕ್ ಬರುತ್ತೆ. ಇದು ಮಾನವನ ಹೃದಯದ ಚಿತ್ರ. ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ಎಡ ಋತುಕ್ಷಿ, ಬಲ ಋತುಕ್ಷಿ. ಇದರಲ್ಲಿ ಅಪಧಮನಿ, ಅಭಿಧಮನಿಗಳು ಬರಲ್ಲ. ಇದರಲ್ಲಿ ಬರೋದು ಮಹಾಪಧಮನಿ. ಹೀಗಾಗಿ 4 ಭಾಗಗಳನ್ನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾಳೆ. ಹೀಗಾಗಿ ನೋಟ್ಬುಕ್ ಅನ್ನ ಕೊಟ್ಟು ಸರಿಯಾದ ಉತ್ತರ ಮತ್ತೊಮ್ಮೆ ಅಭಿನಂದನೆಗಳು.
ಶೆಲ್ ತಗೊಂಡೋಗಿ ಆಮೇಲೆ ಮನೆಗೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೃಷಕ ಮಾಪಕದಿರುವಂತಹ ಮೂಲ ವಸ್ತು ಅಂದ್ರೆ ಥರ್ಮೋಮೀಟರ್ ಅಲ್ಲಿ ಯಾವ ವಸ್ತು ಬಳಸ್ತೀವಿ ಅಂತೇಳಿ. ಸೋಡಿಯಂ, ಪಾದರಸ, ಆಕ್ಸಿಜನ್, ಕಾರ್ಬನ್. ಆಪ್ಷನ್ ಬಿ ಪಾದರಸ. ಆಪ್ಷನ್ ಬಿ ಪಾದರಸ. ನಾವೆಲ್ಲ ಉಸಿರಾಡಬೇಕು ಅಂದ್ರೆ ಆಕ್ಸಿಜನ್ ಬೇಕು ಅಲ್ವಾ? ಮತ್ತೆ ಔಷಧ ಮಾಪಕನು ಉಸಿರಾಡಬೇಕು ಅಂದ್ರೆ ಆಕ್ಸಿಜನ್ ಬೇಕಲ್ವಾ? ಅಂದ್ರೆ ಸರ್ ಅದ್ರೊಳಗೆ ಪಾದರಸ ಯೂಸ್ ಮಾಡಿ. ಪಾದರಸ ಇರುತ್ತೆ. ಯಾಕಮ್ಮ? ಕೃಷಕ ಮಾಪಕದಿರುವಂತಹ ಮೂಲ ವಸ್ತು ಪಾದರಸ. ಅದು ತಪ್ಪಾಗಿರ್ಬೋದು, ಯೋಚನೆ ಮಾಡೋ ಉತ್ತರವನ್ನ ಕೊಡ್ತೀರ. ಸರ್ ಪಾದರಸ. ಇನ್ನು 9 ಸೆಕೆಂಡ್ ಟೈಮ್ ಇದೆ. ಅದೇ ಪಾದರಸ ಸರಿಯಾದ ಉತ್ತರ. ಪಾದರಸ ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು ಪವಿತ್ರ ಅವ್ರು ನೋಟ್ಬುಕ್ ಆಗಿದ್ದೀರಾ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ. ಮುಂದಿನ ಪ್ರಶ್ನೆ. CFC ವಿಸ್ತರಿಸಿ. ಕ್ಲೋರೋಫ್ಲೋರೋಕಾರ್ಬೋನೇಟ್, ಕ್ಲೋರೋಫ್ಲೋರೋಕಾರ್ಬನ್, ಕ್ಲೋರೋಫ್ಲೋರೋಕ್ಲೋರೈಡ್, ಕ್ಲೋರೋಫ್ಲೋರೋಬೈಕಾರ್ಬೋನೇಟ್. CFC ಇದು ಓಝೋನ್ ದಿನಾಚರಣೆ ಆಚರಣೆ ಮಾಡಿದಾಗ ಇದ್ರ ಬಗ್ಗೆ ಹೇಳಿದ್ದೆ ನಾನು. CFC ಅಂತೇಳಿ. ಆಪ್ಷನ್ ಬಿ ಕ್ಲೋರೋಫ್ಲೋರೋಕಾರ್ಬನ್. ಕ್ಲೋರೋಫ್ಲೋರೋಕಾರ್ಬನ್, ಕ್ಲೋರೋಫ್ಲೋರೋಕಾರ್ಬೋನೇಟ್, ಕ್ಲೋರೋಫ್ಲೋರೋಕ್ಲೋರೈಡ್, ಕ್ಲೋರೋಫ್ಲೋರೋಬೈಕಾರ್ಬೋನೇಟ್. ಆಪ್ಷನ್ ಬಿ. ಆಪ್ಷನ್ ಬಿ ಕ್ಲೋರೋಫ್ಲೋರೋಕಾರ್ಬನ್. ಕ್ಲೋರೋಫ್ಲೋರೋಕಾರ್ಬನ್. CFC ಎನ್ನುವಂಥದ್ದು ಒಂದು ಹಾನಿಕಾರಕ ರಾಸಾಯನಿಕ. ಇದು ನಮ್ಮ ರೆಫ್ರಿಜರೇಟರ್, ಫ್ರಿಡ್ಜ್ ಇದರಲ್ಲಿ AC ಒಳಗಡೆ ಕಂಡುಬರುವಂತಹ ಮಾಲಿನ್ಯಕಾರಕ. ಇದು ಓಝೋನ್ ಪದರ ರಂಧ್ರಗಳನ್ನ ಉಂಟು ಮಾಡುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಪವಿತ್ರ ಉತ್ತರವನ್ನು ಕೊಟ್ಟಿದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತೇಳಿ. ಈ ಉತ್ತರ ಸರಿನೋ ತಪ್ಪು ಅಂತೇಳಿ ಕಂಪ್ಯೂಟರ್ ಕೇಳೋಣ. ಕಂಪ್ಯೂಟರ್ ಜಿ ಉತ್ತರವನ್ನ ಕೊಡಿ. ಕ್ಲೋರೋಫ್ಲೋರೋ ಕಾರ್ಬನ್ ಸರಿಯಾದ ಉತ್ತರ. ವೆರಿ ಗುಡ್. ಜೋರಾಗಿ ಚಪ್ಪಳೆ ತಟ್ಟಿ ಒಂದ್ಸರಿ. ಈಗ ಮುಂದಿನ ಪ್ರಶ್ನೆ. ಇದುವರೆಗೂ ರಸಪ್ರಶ್ನೆನ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ. ಈ ಚಿತ್ರದಲ್ಲಿರುವಂತಹ ಬಾಹ್ಯಾಕಾಶ ವಿಜ್ಞಾನಿ ಯಾರು? ಈ ಕಡೆ ನೋಡಬೇಕು, ಆಡಿಯನ್ಸ್ ನೋಡಂಗಿಲ್ಲ. ನಿಮ್ಮ ಗಮನ ಪ್ರೊಜೆಕ್ಟರ್ ಸ್ಕ್ರೀನ್ ಮೇಲೆ ಇರಬೇಕು. ಈ ಚಿತ್ರದಲ್ಲಿರುವಂತಹ ನಮ್ಮ ಭಾರತೀಯ ಸಂಜಾತೆ ಬಾಹ್ಯಾಕಾಶ ವಿಜ್ಞಾನಿ ಯಾರು? ಆಡಿಯನ್ಸ್ ನೋಡಂಗಿಲ್ಲ, ಪ್ರೊಜೆಕ್ಟರ್ ಮಾತ್ರ ನೋಡ್ಬೇಕು. ನೀವು ಆಡಿಯನ್ಸ್ ಸೈಲೆಂಟ್ ಆಗಿರ್ಬೇಕು. ಆಮೇಲೆ ಕೊಡ್ತೀವಿ, ಅದಕ್ಕೇನೆ ಸೈಲೆಂಟ್ ಆಗಿದ್ರೆ ಕೊಡ್ತೀವಿ. ಆ ಕಡೆ ನೋಡ್ಬೇಕು, ಚಂದನ ಸೈಲೆಂಟ್ ಆಗಿ ಕುತ್ಕೊಬೇಕು. ಪವಿತ್ರ ಇನ್ನ 3 ಸೆಕೆಂಡ್ ಉಳಿತು. ಸರಿಯಾದ ಉತ್ತರ ಒಬ್ಬರು ಹೇಳಿದ್ರೆ ಯಾರ್ಯಾರ ನೋಟ್ಬುಕ್ ಹೊರಗೆ. ನಮ್ಮ ಭಾರತೀಯ ಮೂಲದ ಸಂಜಾತೆ ಬಾಹ್ಯಾಕಾಶ ವಿಜ್ಞಾನಿ ಸುನೀತಾ ವಿಲಿಯಮ್ಸ್. ಸುನೀತಾ ವಿಲಿಯಮ್ಸ್ ಸರಿಯಾದ ಉತ್ತರ. ಈ ಪ್ರಶ್ನೆಗೆ ತಪ್ಪಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಒಂದು ಪ್ರಶ್ನೆ ನಾವು ಕೇಳಬೇಕಿತ್ತು, 2 ಪ್ರಶ್ನೆಗಳನ್ನ. ಇದು ಪವಿತ್ರ ಕೊನೆಯ ಪ್ರಶ್ನೆ. ಉತ್ಕರ್ಷಣೆ ಎಂದರೆ ಆಮ್ಲಜನಕವನ್ನು ಕಳೆದುಕೊಳ್ಳುವುದು, ಆಮ್ಲಜನಕವನ್ನು ತಟಸ್ಥೀಕರಣಗೊಳಿಸುವುದು, ಆಮ್ಲಜನಕವನ್ನು ಪಡೆಯುವುದು, ಆಮ್ಲಜನಕದ ಮರು ಹೀರಿಕೆ. ಉತ್ಕರ್ಷಣೆ ಎಂದರೆ ಆಮ್ಲಜನಕವನ್ನು ಕಳೆದುಕೊಳ್ಳುವುದು, ಆಮ್ಲಜನಕವನ್ನು ತಟಸ್ಥೀಕರಣಗೊಳಿಸುವುದು, ಆಮ್ಲಜನಕವನ್ನು ಪಡೆಯುವುದು, ಆಮ್ಲಜನಕದ ಮರು ಹೀರಿಕೆ. 23 ಸೆಕೆಂಡ್. ಉತ್ಕರ್ಷಣೆ ಎಂದರೆ ಇದು 10ನೇ ತರಗತಿ ಇರುವಂತಹ ಪಾಠ.
ಮೊದಲನೆಯ ಪಾಠ ಉತ್ಕರ್ಷಣೆ ಎಂದರೆ ಆಪ್ಷನ್ ಡಿ ಆಮ್ಲಜನಕದ ಮರುಹೀರಿಕೆ. ಪವಿತ್ರ ಉತ್ತರವನ್ನು ಕೊಟ್ಟಿದ್ರೆ ಆಮ್ಲಜನಕದ ಮರುಹೀರಿಕೆ ಅಂತೇಳಿ. ಇವರ ಉತ್ತರ ಸರಿಯಲ್ಲೋ ತಪ್ಪು ಅಂತ ನೋಡೋಣ. ಇವರ ಉತ್ತರ ತಪ್ಪಾದ ಉತ್ತರವನ್ನು ಕೊಟ್ಟು ನೋಟ್ಬುಕ್ ಅನ್ನ ಕಳ್ಕೊಂಡಿದ್ದಾರೆ. ಸರಿಯಾದ ಉತ್ತರ ಸಿ, ಸರಿಯಾದ ಉತ್ತರ ಆಮ್ಲಜನಕವನ್ನು ಪಡೆಯಿದೆ. ಇದುವರೆಗೂ ನಮ್ಮ ಎರಡನೆಯ ಕಂಟೆಸ್ಟೆಂಟ್ ಆಗಿ 10ನೇ ತರಗತಿಯ ವಿದ್ಯಾರ್ಥಿ ಪವಿತ್ರ ಆಯ್ಕೆಯಾಗಿ ಒಟ್ಟು 6 ನೋಟ್ಬುಕ್ಗಳನ್ನ ಗಳಿಸಿ ದ್ವಿತೀಯ ಸ್ಥಾನವನ್ನು ಪಡೆದರೆ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪೂರ್ವಕ ಅಭಿನಂದನೆಗಳು. ಇಲ್ಲಿಗೆ ಈ ಸಂಚಿಕೆಯ ರಸಪ್ರಶ್ನೆ ಕಾರ್ಯಕ್ರಮ ಮುಗಿಸೋಣ. ಮುಂದಿನ ಆರ್ಟ್ ಶೀಟಿಗೆ ಆಯ್ಕೆಯಾಗಿದ್ದಾರೆ ನಮ್ಮ 8ನೇ ತರಗತಿ ವಿದ್ಯಾರ್ಥಿ ತೇಜಸ್. ಅವರಿಗೆ ಮುಂದಿನ ವಾರ ಕ್ವಿಜ್ ಅನ್ನ ಮಾಡೋಣ. ಪ್ರಶ್ನೆಗಳಿಲ್ಲ, ಹಾಗಾಗಿ ಮುಂದಿನ ವಾರ ಅದನ್ನ ಮಾಡೋಣ. ಸೊ ಎಲ್ರಿಗೂ ಧನ್ಯವಾದಗಳು.